ಈಗ ತಾನೇ ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪವಿದು. ಇಲ್ಲಿಗೆ ನಿನ್ನ ಪರೀಕ್ಷೆಗೆ ಅರ್ಥವಾಗಿಲ್ಲ ನನಗೆ. ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪದ ಮುಂದೆ ಕೈ ಮುಗಿದು ನಿಂತಹ ಭಕ್ತರು ಬೇಡಿಕೊಳ್ಳುವಂತಹ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಭಾವಗಳಿಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಭಕ್ತಿ ಪ್ರಧಾನವಾದಂತಹ ಶುದ್ಧ ಅಂತರಂಗ. ಹೇಗೆ ನೀನು ಪ್ರೀತಿಸ್ತೇನೆ, ಪ್ರೇಮಿಸ್ತೇನೆ, ಮದುವೆಯಾಗ್ತಿ ಅಂತ ಹೇಳಿದಲ್ಲ, ನೋಡೋಣ. ವಂಶೀಯ ಕುರಿತಾಗಿ ನಿಜವಾದಂತಹ ಪ್ರೀತಿ ನಿನ್ನ ಮನಸ್ಸಿನಲ್ಲಿ ಹೋಗುವಂತಾದ್ರೆ ಈಗ ತಾನೇ ದೇವರ ಕೋಣೆಯಿಂದ ತಂದಂತಹ ದೀಪವನ್ನು ಮುಟ್ಟಿ ವಂಶಿ ಏನು ಕಾಯಿನ ವಾಚ ಮನಸ್ಸ ದೇಹ ಮನಸ್ಸು ಮಾತ್ರ ತ್ರಿಕರಣ ಶುದ್ಧತೆಯಿಂದ ನಾನಿನ್ನ ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತಹ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತಂದ್ರೆ ನನ್ನ ಮಾತುಗಳನ್ನು ಕೇಳು ವಂಶಿ. ಈ ಅಜ್ಞಾನಿಯಾಗಿಯೂ ನಾನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಾನು ಮಾಡಿದ ಪರೀಕ್ಷೆಯಿಂದ ನಿನ್ನ ಕೈ ಸುತ್ತು ಬೆಂದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಲಾವಣ್ಯ. ವಂಶಿ ದೇಹಕ್ಕಾದ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ಅಂದ್ರೆ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ಮುಂದೆಂದಿಗೂ ನಿನ್ನ ಮನಸ್ಸನ್ನು ಖಾಸಿಗೊಳಿಸಬೇಕು. ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಲಾವಣ್ಯ, ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿನ ನೋವನ್ನು ಕೊಡುವುದಿಲ್ಲ. ಹೆಚ್ಚಾಕೆ ನನ್ನ ಹೃದಯದಿಂದ ನಿನ್ನನ್ನು ದೂರ ಮಾಡುವುದಲ್ಲ.